ಹೌದು, ಕುಂತಿ ದ್ರೌಪದಿಗೆ ಏನ್ ಹೇಳಿಲ್ವಾ? ಹಾಗೆ ಕಳ್ಸಿದ್ಲಾ? ಪಾಂಡವರು ವನವಾಸಕ್ಕೆ ಹೋಗ್ತಾ ಇರುವಾಗ ದ್ರೌಪದಿ ಕುಂತಿ ಹತ್ರ ಹೋಗಿ ಅವಳ ಆಶೀರ್ವಾದನ ತಗೊಂಡು ಬರ್ತಾಳೆ. ಆಗ ಕುಂತಿ, ಅಮ್ಮ, ಭಯಪಡಬೇಡ, ನೀನು ಸ್ತ್ರೀ ಧರ್ಮವನ್ನು ತಿಳಿದವಳು. ಹಾಗೆ ನಿನ್ನ ಪತಿಯರನ್ನು ಹೇಗೆ ನೋಡ್ಕೋಬೇಕು ಅನ್ನೋ ನಾನು ಹೇಳೋದು ಅಷ್ಟು ಅವಶ್ಯಕತೆ ಇಲ್ಲ. ನೀನು ಎಲ್ಲವನ್ನು ತಿಳಿದವಳು. ಹುಟ್ಟಿದ ಮನೆಗೆ ಹಾಗೆ ಮಂಟಿದ ಮನೆಗೆ ಅದೃಷ್ಟ ತಂದವಳು. ಧರ್ಮದಿಂದ ನಡೆಯುವವರೆಗೂ ದುಃಖಿಸಬಾರದು. ನಿಮ್ಮ ಧರ್ಮನೇ ನಿನ್ನನ್ನು ಕಾಪಾಡುತ್ತೆ ಅಂತ ಹೇಳಿ ತುಂಬ ದುಃಖದಿಂದ ಕಳಿಸಿಕೊಡ್ತಾಳೆ. ಆ ಸಮಯದಲ್ಲಿ ದ್ರೌಪದಿ ಏಕವಸ್ತ್ರಿಣಿ, ಅದು ಕೂಡ ತುಂಬ ಧೂಳದಿಂದ ತುಂಬಿರುತ್ತೆ. ಹಾಗೆ ಅವಳ ಕೂದಲೆಲ್ಲ ಚಿಲ್ಲಾಪಿಲ್ಲಿಯಾಗಿ ಆಗಿರುತ್ತವೆ. ಹಾಗೆಯೇ ದ್ರೌಪದಿ ವನವಾಸಕ್ಕೆ ಹೊರಡ್ತಾಳೆ. ಮುಂದೇನಾಯ್ತು? ಪಾಂಡವರನ್ನ ನೋಡಿದ ಪ್ರಜೆಗಳು ಏನಂದ್ರು? ಪ್ರಜೆಗಳು ತಮ್ಮ ಧೈರ್ಯವಂತ ರಾಜ ಕೌರವರಿಂದ ಮೋಸ ಹೋಗಿದಂತಹ ಪಾಂಡವರನ್ನು ನೋಡಿ ತುಂಬ ದುಃಖ ಪಡ್ತಾರೆ. ಆಗ ಪಾಂಡವರು ಈ ರಾಜ್ಯದಿಂದ ಹೊರಗೋದರೆ ಇದು ಅರಣ್ಯಕ್ಕೆ ಸಮಾನ, ಹಾಗೆ ಅವರು ಅರಣ್ಯಕ್ಕೆ ಕಾಲಿಟ್ಟರೆ ಅದು ನಾಡಾಗಿ ಬದಲಾಗುತ್ತೆ ಅಂತ ಅಂತಾರೆ. ಹಾಗೆ ದುರ್ಯೋಧನ, ದುಶ್ಯಾಸನ, ಧೃತರಾಷ್ಟ್ರ ಹಾಗೆ ಇನ್ನು ಉಳಿದ ಕೌರವರಿಗೆ ತುಂಬ ಶಾಪ ಹಾಕ್ತಾರೆ. ಆಗ ಇದನ್ನೆಲ್ಲ ನೋಡ್ತಾ ಇರೋ ಧೃತರಾಷ್ಟ್ರ ತನ್ನ ಮಕ್ಕಳಿಗೆ ಏನಾದರೂ ಆಗುತ್ತೋ ಏನೋ ಭಯದಿಂದ ವಿದುರನನ್ನ ಕರೀತಾನೆ. ಧೃತರಾಷ್ಟ್ರ ಮಂದಿರಕ್ಕೆ ವಿದುರ ಹೋಗಿದ ತಕ್ಷಣ ಚಿಂತೆಯಲ್ಲಿದ್ದ ಧೃತರಾಷ್ಟ್ರ, ಹೇ ವಿದುರ, ಪಾಂಡವರು ವನವಾಸಕ್ಕೆ ಹೇಗೆ ಹೋದ್ರು? ಅಲ್ಲಿ ಏನಾಡಿತು? ನನಗೆ ವಿವರವಾಗಿ ಹೇಳು ಅಂತ ಅಂತಾನೆ. ಆಗ ವಿದುರ, ಯುಧಿಷ್ಠರ ತನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಹೋದ. ಹಾಗೆ ಭೀಮ ತನ್ನ 6 ಪ್ಯಾಕ್ ದೇಹವನ್ನು ತೋರಿಸ್ಕೊಂತ ಹೋದ. ಅರ್ಜುನ ಮಣ್ಣನ್ನು ಕೈಯಲ್ಲಿ ಹಿಡಿದು ನೆಲಕ್ಕೆ ತೂರುತ್ತಾ ಹೋದ. ಇನ್ನು ಸಹದೇವ ತನ್ನ ಮುಖಕ್ಕೆ ಮಣ್ಣನ್ನು ಹಚ್ಚಿಕೊಂಡು ಹೋದ. ಇನ್ನು ಹ್ಯಾಂಡ್ಸಮ್ ನಕುಲ ಕೆಸರನ್ನು ತನ್ನ ಮೈಗೆಲ್ಲ ಹಚ್ಚಿಕೊಂಡು ಹೋದ. ಇನ್ನು ದ್ರೌಪದಿ ತನ್ನ ಕೂದಲಿಂದ ತನ್ನ ಮುಖನೆಲ್ಲ ಮುಚ್ಚಿಕೊಂಡು ಹೋದ್ಲು ಅಂತ ಅಂತಾನೆ. ಇನ್ನು ದ್ಯೋಮನು ಯಮನಿಗೆ ಸಂಬಂಧಪಟ್ಟ ಗಾನವನ್ನು ಬಾರಿಸುತ್ತಾ ಹೋದ ಅಂತ ಹೇಳ್ತಾನೆ. ಆಗ ಧೃತರಾಷ್ಟ್ರ, ಇದಕ್ಕೆಲ್ಲ ಏನರ್ಥ ಅಂತ ವಿದುರನಿಗೆ ಕೇಳ್ತಾನೆ. ಏನು, ಅವ್ರು ಈ ರೀತಿ ಹೋಗೋದಕ್ಕೂ ಒಂದ್ ಅರ್ಥ ಇದೆನಾ?